ಯಾವುದೇ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡಿದೆ. ಇಡೀ ವಿಶ್ವ ಕಂಡರಿಯದಂತಹ ದೊಡ್ಡ ರೈತ ಹೋರಾಟವನ್ನು ಮಾಡಿದರೂ ಕೂಡ ಕೇಂದ್ರ ಸರ್ಕಾರ 3 ರೈತ ವಿರೋಧಿ ಕಾನೂನುಗಳನ್ನು ತೀರ ಬಲವಂತದಿಂದ ವಾಪಸ್ ಪಡೆದರೂ ಕೂಡ ಅವರದೇ ಸರ್ಕಾರಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಆ ರೈತ ವಿರೋಧಿ ಕಾನೂನುಗಳನ್ನು ಉಳಿಸಿಕೊಂಡಿವೆ. ಕರ್ನಾಟಕದಲ್ಲಿಯೂ ಕೂಡ ಹಿಂದಿನ ಬಿಜೆಪಿ ಸರ್ಕಾರ ತಂದಂತಹ ಕಾನೂನುಗಳು ಉಳ್ಕೊಂಡಿವೆ. ಆ ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆಯುವುದಾಗಿ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆಯನ್ನು ಕೊಟ್ಟಿದೆ. ನಾವೆಲ್ಲ ಕೋಮುವಾದದ ವಿರುದ್ಧ ಹೋರಾಟವನ್ನು ಮಾಡಿದ್ದರಿಂದ ಕಾಂಗ್ರೆಸ್ ಇಲ್ಲಿ ತನ್ನ ಅಸ್ತಿತ್ವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಕಾಂಗ್ರೆಸ್ ಕೂಡ ತಾನು ಕೊಟ್ಟ ಮಾತಿಗೆ ಒಪ್ತಾ ಇಲ್ಲ ಮತ್ತು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಅಂದಾಗ ಬಿಜೆಪಿ ಸರ್ಕಾರಕ್ಕೂ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಏನು ವ್ಯತ್ಯಾಸ ಅಂತ ನಾವು ಕೇಳಬೇಕಾಗಿದೆ. ಯಾವುದೇ ಸರ್ಕಾರಗಳ ಮಧ್ಯದಲ್ಲಿ ಒಂದು ವ್ಯತ್ಯಾಸ ಇಲ್ಲ ಅಂದರೆ ಇವೆಲ್ಲ ಕಾರ್ಪೊರೇಟ್ ಕಂಪನಿಗಳ ಪರವಾಗಿರ್ತಕ್ಕಂಥ ಸರ್ಕಾರಗಳು ಅಂತ ನಾವು ಹೇಳಬೇಕಾಗಿದೆ. ನಾವೆಲ್ಲ ಬಹಳ ದೊಡ್ಡ ಹೋರಾಟ ಮಾಡಿದ ಮೇಲೆ ಹೊಸ ಶಿಕ್ಷಣ ನೀತಿಯನ್ನು ಕರ್ನಾಟಕದಲ್ಲಿ ವಾಪಸ್ ಪಡೆದು 4 ವರ್ಷ ಇರ್ತಕ್ಕಂಥ ಪದವಿಯನ್ನು 3 ವರ್ಷಕ್ಕೆ ಇಳಿಸಿದರೂ ಕೂಡ ಇನ್ನೂ ಸಂಪೂರ್ಣವಾಗಿ ಕರ್ನಾಟಕದ ಒಂದು ಶಿಕ್ಷಣ ನೀತಿಯನ್ನು ರೂಪಿಸ್ತಕ್ಕಂಥ ಕೆಲಸ ಪೂರ್ಣಗೊಂಡಿಲ್ಲ ಅಂತ ನಾವು ಹೇಳಬೇಕಾಗಿದೆ. ರೈತರು ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತ ಸ್ವಾಮಿನಾಥನ್ ವರದಿಯ ಒಂದು ಆಯೋಗ ಶಿಫಾರಸು ಮಾಡಿತು. ಕೇಂದ್ರ ಸರ್ಕಾರ ಎಂಥ ಕುತಂತ್ರ ಮಾಡಿತು ಅಂತಂದರೆ ಅವರು ಕೊಟ್ಟಂತಹ ಒಂದು ನೀತಿಯನ್ನು ಜಾರಿಗೊಳಿಸದೆ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ರೈತರನ್ನು ತಮಣಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿತು. ಏನು ಮಾಡಬೇಕು ಅದನ್ನು ಮಾಡುವುದನ್ನು ಬಿಟ್ಟು ಈ ಸರ್ಕಾರಗಳು ಜನವಿರೋಧಿಯಾದಂಥ ನೀತಿಯನ್ನು ಜಾರಿಗೊಳಿಸ್ತಾ ಇವೆ ಅಂತ ಹೇಳುವುದು ಅತ್ಯಂತ ಅನಿವಾರ್ಯ. ಅದಕ್ಕಾಗಿ ರೈತರು ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆಯನ್ನಂತೂ ಇವರು ಕೊಡ್ತಾ ಇಲ್ಲ. ಕನಿಷ್ಠ ಬೆಂಬಲ ಬೆಲೆಯನ್ನಾದರೂ ಕೂಡ ಕೊಡ್ತಕ್ಕಂಥ ಕಾನೂನುಗಳನ್ನು ರಚಿಸಲಿಕ್ಕೂ ಕೂಡ ಎರಡೂ